ಸುಮ್ಮ ಕಕ್ಕ ನಾ ಎಲ್ಲ ನಂದು ಅದೇ ಜವಾಬ್ದಾರಿ ನಾ ಅದೇ ನೀ ಸುಮ್ಮಿರು ನೀನು ನಾನು ನೋಡು ನನ್ ನೇಮಿಸ್ಬಿಟ್ಟಾರ ಅಲ್ಲೇನ್ ಬೆಳ್ಳುಂಡಿಗೆ ಮ್ಯಾಳವ ನೋಡು ಬೆಳ್ಳುಂಡಿಗೆ ಮ್ಯಾಳಿಗೆ ಟಾಂಗ್ ಹೊಡೆಯತ್ತೇಳಿ ಇಂಗ್ಲೇಶ್ವರ ಅವ್ರು ನೇಮಿಸ್ಯಾರ ಇಂಗ್ಲೇಶ್ವರ ಮ್ಯಾಳಿಗೆ ಟಾಂಗ್ ಹೊಡೆಯತ್ತ ಬೆಳ್ಳುಂಡಿಗೆ ಅವ್ರು ನೇಮಿಸ್ಯಾರ ಹೌದಿಲ್ರಿ ನೀವು ತೂಕ ಮಾಡುದು ಇಂಗ್ಲೇಶ್ವರ ಕಾಲ್ ಬೀಳಾದ ಉದ್ದಕ್ಕ ಕಾಲ್ ಬೀಳಾನ ನನ್ ಮಾತು ಹಾರು ಹೋಗ್ಬಿಡ್ತಾವ ನಾನು ಅದಕ್ಕೆ ಹೇಳಕತ್ತೀನಿ ಯಾಕಾಗಲಿಲ್ಲ ಇಲ್ಲ ಬಿಡು ಮದುವೆ ಆದ್ರೆ ಇದ್ರ ಅರ್ಥ ಏನಾಗ್ತದಂದ್ರ ನೀ ಮದುವೆಯಾಗಿ ಪ್ರಪಂಚ ಮಾಡಿ ಬಂದ್ರನೇ ನಿನಗ ನಾನು ಲಿಂಗ ದೀಕ್ಷೆ ಮಾಡ್ತೀನಿ ಸರಿದೆ ನಿಮ್ಮ ಮಾತ ನಿಮ್ ಕೊಳ್ಳಾಗ ಕಟ್ಟತೀನಿ ಹೌದು ಬೆಳ್ಳುಂಡಿಗೆ ಮಲ್ಕಾರ್ಸಿದ್ದ ನಿಮ್ಮೂರು ಮಲ್ಕಾರ್ಸಿದ್ದ ಹೌದಿಲ್ರಿ ಹೇಳ್ರಿ ನೀವು ಬೆಳ್ಳುಂಡಿಗೆ ಮಲ್ಕಾರ್ಸಿದ್ ಏನು ಮುಮ್ಮೆಟ್ಟು ಗುಡ್ಡದಲ್ಲಿ ಅಮೋಕ್ಷದನ 4 ಮಂದಿ ಮಕ್ಕಳು 4 ಮಂದಿಯಿಂದ 21 ಮಂದಿ 21 ಮಂದಿಯಿಂದ 101 ಮಂದಿ ಅರಿಕೆರೆ ಮುಮ್ಮೆಟ್ಟಿ ಗುಡ್ಡದಲ್ಲಿ 300 ಮುಂಗಡಿ ಮುಮ್ಮೆಟ್ಟಿ ಗುಡ್ಡದಲ್ಲಿ 21 ಮಂದಿ ಮಕ್ಕಳ ಮದುವೆ ಪ್ರಾರಂಭ ಮಾಡಿದ್ರು ಮುತ್ಯ ಅಮೋಕ್ಷಿದ್ದ ಹೌದು 21 ಮಂದಿಯಲ್ಲಿ ಒಮ್ಮದೇ ಮಲ್ಕಾರಿಸಿದ್ನ ಮೊದಲೇ ಮದುವೆ ಅಲ್ಲಂದು ಬಿಟ್ಟ ಹೌದಿಲ್ರಿ ಹೌದು ನಾ ಮೊದಲೇ ಅಲ್ಲತ್ತಂದ 20 ಮಂದಿ ಉಳಿದ್ರು ಹೌದು 20 ಮಂದಿ ಉಳಿದು ಎಲ್ಲಾರು ಏನು ಬಳಿ ಹಾಕಿದ್ರು ಹೌದು ಬಳಿ ಹಾಕಿ 21 ಮಂದಿ ಮೇಲೂ ನೀರು ಹಾಕಿದ್ರು ನೀರ್ ಹಾಕಿ ಅರಿಶಿನ ಹಚ್ಚುವಂತ ಸಂದರ್ಭದಲ್ಲಿ ಬೆಳ್ಳುಂಡಿಗೆ ಮಲ್ಕಾರಿಸಿದ್ದ ಆ ಅರಿಶಿನ ಹಚ್ಕೊಂಡು ಅರಿಶಿನ ಮೈಯಲ್ಲಿನೇ ಲಗ್ನ ಆಗುವಂತೆ ಓಡಿ ಬಂದು ಬಿಟ್ನಲ್ಲ ಹೌದು ಯಾಕ ಮತ್ತಿಲ್ಲಿ ಲಗ್ನ ಎಲ್ಲ ಲಿಂಗ ಸಿದ್ಧಲಿಂಗ ಲಗ್ನ ಆಗಿ ನೀ ಪ್ರಪಂಚ ಮಾಡಿ ಬಾ ಅಂತಂದ್ರ ಈ ಬೆಳ್ಳುಂಡಿಗೆ ಮಲ್ಕಾರಿಸಿದ್ನ ಆಗಿ ಬರ್ಬೇಕಾಗಿತ್ತಲ್ಲ ಹೌದು ಯಾಕೆ ಅದ ಯಾಕೆ ಕಕ್ಕ ಸುಮ್ನಿ ನಾ ಎಲ್ಲ ಮಾಡ್ತೀನಿ ನಾ ಜವಾಬ್ದಾರಿ ಇದೀನಿ ಯಾಕ ಆಗ್ಬೇಕಾಗಿತ್ತಲ್ಲ ಸ್ವತಃ ಸ್ವಂತ ಮುಮ್ಮೆಟ್ಟಿ ಗುಡ್ಡದ ಅಪ್ಪ ಅಮೋಕ್ಷಿದ್ರು ಇದ್ರು ಗುರುವಾರಿ ಸೋಮಲಿಂಗಿದ್ದ ಯಾಕಾಗ್ಲಿಲ್ಲ ಯಾಕೆ ಓಡಿ ಬಂದ ಇಲ್ಲಿಗೆ ಇದಕ್ಕ ಬೆಳ್ಳುಂಡಿಗೆ ಹಳ್ಳಿ ಹೆಣ್ಣು ತೆಗೆದಿದ್ರು ಹೌದು ಅವತ್ತು ಈ ಪಾವನ ಈ ಪುಣ್ಯ ಭೂಮಿಯಲ್ಲಿ ಹೌದು ಕೂಡಿರ್ತಕ್ಕಂತ ಸಭಾ ಪಂಡಿತರು ವೇದ ಪಂಡಿತರು ಹೌದು ಪುರಾಣ ಪಂಡಿತರು ತಾಯಂದ್ರಿಗೆ ಕೂಡ ನನ್ನ 3ನೇ ಸಂದಿನ ನಮನಗಳನ್ನ ಸಲ್ಲಿಸುತ್ತ ಹೌದು ಒಂದ್ ಕಡೆ ಅಕ್ಕ ಮಾದೇವ್ ಹಿಂಗ್ ಹೇಳ್ತಾಳ ಹೆಂಗ್ರಿಪ್ಪ ಸುಮ್ಮ ಕಾಕ ಒಂದ್ ಕಡೆ ಅಕ್ಕ ಮಾದೇವ್ ಹಿಂಗ್ ಹೇಳ್ತಾಳ ಹೆಂಗ್ರಿ ಗುರು ಕರುಣೆಯಿಂದ ಲಿಂಗ ಜಂಗಮವನ್ನು ನಾನು ಕಂಡೆ ಹೌದು ಗುರು ಕರುಣೆಯಿಂದ ಪಾದೋದಕ ಪ್ರಸಾದವನ್ನು ನಾನು ಕಂಡೆ ಹೌದು ಗುರು ಕರುಣೆಯಿಂದ ಸಜ್ಜನ ಸದ್ಭಕ್ತರನ್ನು ನಾನು ಕಂಡೆ ಚೆನ್ನ ಮಲ್ಲಿಕಾರ್ಜುನ ಅಂತ ಹೇಳಿದಳು ಹೌದು ಈ ವಚನದ ತಾತ್ಪರ್ಯ ಇಷ್ಟೇ ಅದ ಹೆಂಗದ್ರಿಪ್ಪ ಈ ಭೂಮಿ ಮೇಲೆ ಮನುಷ್ಯ ಜನ್ಮ ಎತ್ತಿ ಬಂದ ಬಳಕ ಅದು ನಾನೇನಾದ್ರೂ ಒಂದು ಗುರಿ ಸಾಧನೆ ಮಾಡಬೇಕು ಈ ಜನ್ಮವನ್ನು ಮುಕ್ತ ಮಾಡ್ಕೋಬೇಕು ಹೌದು ಈ ಜನ್ಮವನ್ನು ಪಾವನ ಮಾಡ್ಕೋಬೇಕಾಗಿತ್ತಂದ್ರ ಅದು ಗುರು ಕರುಣೆಯಿಂದ ಮಾತ್ರ ಸಾಧ್ಯ ಆಗ್ತದನ್ನುವಂತ ಮಾತ ಅಕ್ಕ ಮಾದೇವಿ ತನ್ನ ವಚನದಲ್ಲಿ ಹೇಳಿದಂತ ಮಾತದ ಹೌದು ದಯಮಾಡಿ ಯಾರು ದಂಗಲಿ ಮಾಡಕ್ ಹೋಗ್ಬೇಡ್ರಿ ಟೈಮ್ ಬಾಳ ಇಲ್ಲ ಹೋದಂತ ಪಾಳ್ಯದಲ್ಲಿ ನಿಮ್ನೆಲ್ಲರನ್ನು ಉದ್ದೇಶಿಸಿ ನಿಮ್ನೆಲ್ಲರನ್ನು ಉದ್ದೇಶಿಸಿ ಮಾತನಾಡ್ಕೊತ ಹೋಗಿ ಅದು ನನ್ನ ಮಾತುಗಳನ್ನ ಮುಗಿಸಿದ ನೀವು ಎಲ್ಲರೂ ಕೇಳಿರಿ 10:30 ಗಂಟೆಯಿಂದ ಇಲ್ಲಿ ತನಾನು 3 ಗಂಟೆ ತನಾನು ನಾನು ಏನ್ ಮಾತಾಡೇವು ಇಂಗ್ಲೇಶ್ವರ ಅವ್ರು ಏನ್ ಮಾತಾಡ್ಯಾರ ಮತ್ತು ಬೆಳ್ಳುಂಡಿಗೆ ಅವ್ರು ಏನ್ ಮಾತಾಡ್ಯಾರ ಅನ್ನುವಂಥದ್ದು ನೀವು ಎಲ್ಲರೂ ಕೇಳಿರಿ ಅದು
ನೀವ್ ಅನ್ಬೋದು ಹೋದ್ ಪಾಳ್ಯದಲ್ಲಿ ಎಷ್ಟು ಮಾಸ್ತರ್ ಎಟ್ಟರಂಗಿದ್ ಈಗ ಹಿಂಗಾದಿ ಅಂತಂದ್ರ ಅವ್ರು ಗಾಡಿ ಹಂಗ ಓಡ್ತದ ಹಂಗ ಓಡ್ಬೇಕಕ್ಕದ ಹಾಗ ಅವ್ರ ಏನ್ ಮಾಡಿದ್ರು ಕೂಣಿಲ್ಲ ಅವ್ರು ಬೆಳವಣಿಗೆ ಅವ್ರು ಗಮಕ್ಕನ ಮಾಸ್ತರ್ ಮೂಗದಾರ ಹಾಕ್ಬಿಟ್ರು ಅವ್ರು ಹೌದು ಅವ್ರು ಮುಂದ ಆ ಮೊದಲೇನು ಪ್ರಥಮ ಪಾರಕ್ ಮಾತಾಡಿದ್ರು ಆ ಮಾತುಗಳನ್ನ ಬಿಟ್ಟು ಬಹಳ ಅದ್ಭುತವಾದಂತ ಮಾತಾಡಿದ್ರು ನಾ ಅದಕ್ಕ ಜೋರ್ಲೆ ಮುಂಗೈ ಜೋರ್ಲೆ ಒತ್ತಕ್ಕ ಹೋಗು ಮನುಷ್ಯ ನಾನಲ್ಲ ಹೌದು ಹಿಂಗ ಪ್ರಥಮದಲ್ಲೇ ಈ ಮಾತುಗಳನ್ನ ನೀವು ಮಾತಾಡಿದ್ರಪ್ಪ ಅಂದ್ರ ನಾನು ಆ ಗೋಜ್ಗೆ ಹೋಗ್ತಿದ್ದಿಲ್ಲ ನಾನು ಹೌದು ನೀವು ಒಂದೇನ್ ರಾವಣನ ದಶಕಂಠ ರಾವಣನ ವಿಷಯ ಬಂದ ಬಳಕ ಹೌದು ನೀವು ನಮ್ಮೇಲೆ ಗುರಿ ಇಟ್ಟು ನೀವು ಸೂಕ್ಷ್ಮ ಅಹಂಕಾರ ಬಂದದಂದ ಬಳಕ ಆ ಪದಗಳನ್ನು ನಿಮಗೆ ಉಪಯೋಗ ಮಾಡಿದ್ದೆ ನಾನು ಇರ್ಲಿ ಅಂದ್ರೆ ಇಲ್ಲ ಅವರು ಬಿಟ್ಟಾರ ನಾವು ಬಿಟ್ಟು ಬಿಡೋಣ ಹೌದು ಇಲ್ಲಿ ಪ್ರಪಂಚ ಮತ್ತು ಪರಮಾತ್ಮ ಎರಡು ವಿಷಯಗಳದಾವು ಹೌದು ಎರಡು ವಿಷಯದಲ್ಲಿ ನಾ ಪರಮಾತ್ಮವನ್ನು ಹಿಡ್ಕೊಂಡು ಮುಗುಳ್ಕೋಡಿ ಎಲ್ಲ ಮಹಾರಾಜರು ಕಣ್ಣಿಮಿರಿಗೆಯಲ್ಲಿ ಜನಿಸಿ ಹಾಲ್ಮತ ಸಮಾಜದಲ್ಲಿ ಜನಿಸಿ ಒಂದೊಂದ ಎರಡು ಗಂಟೆ ಆದ್ರೂ ಕೂಡ ಆ ಎಲ್ಲ ಕಥೆಗಳನ್ನ ಹೇಳಿ ಅದು ಮುಂದೆ ಏನಾದ ಪ್ರಪಂಚವನ್ನು ತ್ಯಾಗ ಮಾಡಿ ಹೋಗಿ ಲಕ್ಷಾನು ಸಿದ್ಧಲಿಂಗನ ಪಾಲಿಗೆ ಬಿದ್ದು ಲಿಂಗ ದೀಕ್ಷೆಯನ್ನು ತಗೊಂಡ್ರು ಮಣ್ಣಾಗ 3 ದಿನ ಇದ್ದು ಲಿಂಗ ದೀಕ್ಷೆಯನ್ನು ತಗೊಂಡ್ರು ಅಂತೇಳಿ ಕಿಶಿಂದ ಹೇಳಿ ನನ್ನ ಮಾತು ಮುಗಿಸಿದ್ದೆ ಇದು ಪರಮಾತ್ಮ ಹೆಚ್ಚದ ಅಂತ ಹೇಳಿದ್ದೆ ನಾನು ಈ ಮಾತಿಗೆ ಅವ್ರು ಏನ್ ಹೇಳಿದ್ರು ಪರ ಮತ್ತು ಆತ್ಮ ಪರ ಮತ್ತು ಆತ್ಮ ಪರಮಾತ್ಮ ಪರಮಾತ್ಮ ಹೌದು ಆಮೇಲೆ ಇದು ಪ್ರಪಂಚ ಹೌದು ಪರ ಮತ್ತು ಅಧಿಕ ಪರಮಾತ್ಮ ಮತ್ತು ಪ್ರಪಂಚ ಹೌದು ಪರ ಮತ್ತು ಪಂಚ ಪರ ಮತ್ತು ಮಾತ ಪರಮಾತ್ಮ ಇದು ಪ್ರಪಂಚ ಹೌದು ಪ್ರಪಂಚ ಮತ್ತು ಪಂಚ ಪರ ಮತ್ತು ಪಂಚ ಪರ ಅಂದ್ರ ಇನ್ನೊಬ್ರು ಪರ ಅಂದ್ರ ಇನ್ನೊಬ್ರು ಪಂಚ ಅಂದ್ರ 5 ಮಂದಿ ಕೂಡಿದಾಗ ಪಂಚ ಹೌದು ಇದು ಪ್ರಪಂಚ ಪ್ರಪಂಚಕ್ಕ ಮತ್ತು ಪರಮಾತ್ಮಕ ಜಗಜಾಂತರ ಪರಕ ಅಂತೇಳಿ ನಾನು ಹೇಳಿದ್ದೆ ನಾನು ಹೌದು ಹೇಳಿದ ಕೂಡಲೇನೆ ನಾನೊಂದು ಉದಾಹರಣೆ ಹೇಳಿದ್ದೆ ನಾನು ಯಾರು ಯಲ್ಲಪ್ಪ ಮಹಾರಾಜರದ್ದು ಹೇಳಿದೆ ಹೌದು ಆಮೇಲೆ ಈ ಧರ್ಮಿ ಮಂಡಲದ ಮ್ಯಾಗ ಹೌದು ಹನುಮಂತ ದೇವರ ಹನುಮಂತ ದೇವರು ಚಿರಂಜೀವಿ ಇವತ್ತಿನ ತನ ಭೂಮಿ ಮೇಲೆ ಜೀವಂತವನ್ ಇವತ್ತಿನ ತನೂ ಭೂಮಿ ಮೇಲೆ ಜೀವಂತವನ ಹೌದು ಖರೆ ಅವಂಗ ಯಾರ ಜೊತೆ ಮದುವೆ ಆಯ್ತು ಮದುವೆನೇ ಆಗಿಲ್ಲಲ್ಲ ಹೌದು ತಂದು ಕೂಡ್ಲೇನೆ ಅವ್ರ ಉದಾಹರಣೆ ಏನ್ ಕೊಟ್ರಂದ್ರ ಏನ್ರಿಪ್ಪ ಭಕ್ತ ಕುಂಬಾರ ಕೆಸರಿನಲ್ಲಿ ತನ್ನ ಮಗ ಬಂದಾನನ್ನುವಂತ ಪ್ರಜ್ಞೆ ಇಲ್ಲಾರ್ನೆ ಕೆಸರು ತುಳಿತಿದ್ದ ಒಂದೇ ಸೌನ ವಿಠಲ 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 ಅಂತೇಳಿ ತುಳಿತಿದ್ದ ಹಾಗೆ ಪ್ರಪಂಚದ ಜ್ಞಾನಿತ್ತನ ಇಟ್ಟಲ ವಿಠಲ ಅನ್ನುವಂತ ಸಂದರ್ಭದಲ್ಲಿ ಹೇಳ್ರಿ ನೋಡಿ ಯಾರು ಒಬ್ರಿ ಹಂಗ ಪ್ರಪಂಚ ಜ್ಞಾನಿತ್ತನವಾಗ ಪ್ರಪಂಚ ಬಿಟ್ಟೆ ಮಾಡ್ಯಾನ ಹಂಗ ಕಣ್ಣು ಮುಚ್ಚಿ ಬಿಟ್ಟಿದ್ದ ಒಂದೇ ಸವನೆ ವಿಠಲ 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 ಅಂತೇಳಿ ಕುಣಿತಿದ್ದ ತುಳಿತಿದ್ದ ಕೆಸರು ತುಳಿತಿದ್ದ ಕೆಸರು ತುಳಿತೀನಿ ಅನ್ನುವಂಥದ್ದು ಅವನಿಗೆ ಮೈ ಮೇಲೆ ಪ್ರಜ್ಞೆ ಇದ್ದಿದ್ದಿಲ್ಲ ವಿಠಲನ ಬಲ್ಲೆಕ್ಕಿವು ಏನು ನನ್ನ ಮನಸ್ಸ ಏನಾದ್ರು ನೋಡು ನನ್ನ ಮನಸ್ಸು ಎಲ್ಲಾನು ವಿಠಲನ ಬಲ್ಲೆಕ್ ಹೋಗಿಬಿಟ್ಟಾದ ನಾನು ಇಲ್ಲಿ ಕೊಟ್ಟ ಶರೀರ ಅದ ಹೌದು ಎಲ್ಲ ವಿಠಲನ ಬಲ್ಲೆಕ್ ಮನಸ್ಸು ಹೋಗಿಬಿಟ್ಟಾವ ಕರೆ ವಿಠಲ ವಿಠಲ ಅಂತ ತುಳಿತಿದ್ದ ಕೂಸು ಬಂದು ಆಡ್ಕೋತ ಬಂದು ತಂದಿ ಕಾಲ್ ಹಿಡಿತು ಹೌದು ಕೂಸ ತಂದಿದು ತಂದೆ ಕಾಲ್ ಹಿಡಿದ್ರು ಕೋಣಿಲ್ಲ ಪ್ರಪಂಚ ಜ್ಞಾನ ಇಲ್ಲ ಹಾಕಿ ಎಲ್ಲಾನು ತುಳಿದು ಬಿಟ್ಟ ಪ್ರಪಂಚ ಜ್ಞಾನ ಇತ್ತವ್ರು ತುಳಿತಿದ್ನಲ್ರಿ ಇಲ್ಲ ತುಳಿದು ಬಿಟ್ಟ ತುಳಿದುಕೊಳ್ಳ ಕೂಸತ್ ಹೌದು ಅವಾಗ ಗಂಡ ಹೆಂಡತಿಗೆ ಜಗಳ ಬಂದು ಅವಾಗ ನನ್ನ ನೀನು ಮುಟ್ಟತಕ್ಕದ್ದಲ್ಲ ಅಂತೇಳಿ ಹೇಳಿದ ಕೂಡಲೇ ಅವ್ರು ಹೇಳಿದಂತ ಮಾತ ಇಲ್ಲಿ ಹೆಣ್ಮಗಳು ಮುಟ್ಟಬಾರ್ದು ಹೌದು ಮುಟ್ಟಬಾರ್ದು ನಾನು ಏನು ಸಂಸಾರ ಪ್ರಪಂಚ ಮಾಡ್ಬೇಕಂತೇಳಿ ಹೆಂಡತಿ ತಂಗಿ ಜೊತೆ ಮದುವೆ ಆದ
ಹೌದು. ಪ್ರಪಂಚ ಮಾಡ್ಬೇಕಂತೇಳಿ ಹೆಂಡತಿ ತಂಗಿ ಜೊತೆ ಮದ್ವಿ ಆದ. ಹೆಂಡತಿ ತಂಗಿನೂ ಹಂಗೆ ಅಂದ್ಬಿಟ್ರು. ಹೌದು. ಯಾಕಂದಳಂದ್ರ ಪಂಡ್ರಾಪುರ ಇಟ್ಟಲ್ಲಿ ಏನು ಮಗನ ಪ್ರಜ್ಞೆ ಇಲ್ಲದೆ ನನ್ನ ನಾಮಾಸರಣೆಯಲ್ಲಿ ಮಗನ ತುಳಿದ್ಬಿಟ್ಟಾನಂದ್ರ ಹೌದು ಇನ್ನು ಮತ್ತುವರೆಗೆ ಹಚ್ಚುದು ಬೇಡ. ಹೌದು. ಈ ಪ್ರಪಂಚದಿಂದ ದೂರ ಮಾಡೋನು. ಯಾವಾಗ ಅವನ್ ಹೆಂಡತಿ ತಂಗಿ ಆಗುವಂತ ಮನಸ್ಸು ಮತ್ತು ಪ್ರಪಂಚ ಮಾಡುವಂತ ಆಸೆ ಆದ ನೋಡು. ಆ ಹೆಣ್ಮಗಳಲ್ಲಿ ಮನಸ್ಸಿನಲ್ಲಿ ನಾನು ಹುಟ್ಟಿ ಅಕಿನ ಬಲ್ಲಕ್ ಬುದ್ಧಿ ಕೊಟ್ಟು ನನ್ನ ಬಿಡೋನು ನೀನು ಸಂಗ ಮಾಡಬಾರ್ದು ಅಂತೇಳಿ ಆ ಹೆಣ್ಮಗಳ ಹೆಂಡತಿ ತಂಗಿ ಕೈಲೇನು ಅನಿಸಿದ ಕೂಡಲೇನೆ ಪಾರಮಾತ್ಮದಲ್ಲಿ ಕಾಲ ಕಳೆದು ಬಿಟ್ಟ. ಹೌದು. ಕೈ ಕಡ್ಕೊಂಡಿದ್ದ, ನಿಮ್ಮೆಲ್ಲರಿಗೆ ಗೊತ್ತದ. ಹೌದು. ಹೌದಾ? ಕೈ ಕಡ್ಕೊಂಡಿದ್ದ. ನೀವು ಡಾಕ್ಟರ್ ರಾಜ್ಕುಮಾರ್ ಸಿನಿಮಾ ನೋಡಿರ್ಬೇಕು, ಓದೋದು ಬೇಡ. ಕೈ ಕಡ್ಕೊಂಡಿದ್ದ ನೋಡಿ, ಎರಡು ಕೈಗಳು ಏನು ಕಡ್ಕೊಂಡಿದ್ದ ನೋಡು. ಮಂಡಗೈಲ ವಿಠಲ 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 ಅಂತೇಳಿ ಒಂದ ಸವಣೆ ನಾಮಸ್ಮರಣೆ ಮಾಡ್ತಿದ್ದ. ಹೌದು. ಅವನ ಪಾರಮಾತ್ಮ ಭಕ್ತಿಗೆ ಮೆಚ್ಚಿ ಭಕ್ತ ಕುಂಬಾರನ ಕೈ ಚಿಗುತ್ತ ಬಂದು, ಇದು ಪಾಂಡುರಂಗನ ಕೃಪಾ ಆಶೀರ್ವಾದ, ಇದು ಪಾರಮಾತ್ಮ ನಿನಗೇನ್ ಕೂನದ ಪುಣ್ಯಾತ್ಮ. ಹೌದು. ಹೌದು. ನೀ ಅಲ್ಲಿ ಹೇಳಕ್ ಬಂದಿ. ಬ್ಯಾಡ ಬಿಡು. ಹೌದು. ನೀನ್ ಇನ್ನೊಂದು ಮಾತು ಹೇಳಿ. ಏನು? ಅವೇ ಲಕ್ಷಾನ ಸಿದ್ಧಲಿಂಗ ಮಹಾರಾಜರು ಹೋಗಿ ಎಲ್ಲ ಮಹಾರಾಜರು ಕೇಳಿದ ಕೂಡ ನೀ ಮತ್ತೆ ಮದುವೆ ಆಗಿ ಬರ್ಬೇಕು, ಪ್ರಪಂಚ ಮಾಡೇ ಬರ್ಬೇಕು. ಆಮೇಲೆ ನಿನಗೆ ಲಿಂಗ ದೀಕ್ಷೆ ಮಾಡ್ತೀನಿ. ಹೌದು. ಲಗ್ನ ಆಗಿ ಬರ್ಬೇಕು. ಲಗ್ನ ಆಗಿ ಬಂದ ಬರಕ್ ನಿನಗೆ ಲಿಂಗ ದೀಕ್ಷೆ ಮಾಡ್ತೀನಿ. ಇದನ್ನ ಯಾರು ಹೇಳಿದ್ರಪ್ಪ ನಿನಗ? ಹೌದು. ಹೌದು ಅಪ್ಪ. ಯಾರು ಹೇಳಿದ್ರು ನಿನಗ? ಇಟ್ಟು ಅವ ಲಕ್ಷಾಂಶ ಸಿದ್ಧಲಿಂಗ ಮಹಾರಾಜರು ತ್ರಿಕಾಲ ಜ್ಞಾನಿಗಳ ಕಂಡು ಕನಸು ಹೇಳ್ತಿದ್ರು, ಉಂಡು ಓಟ್ ಹೇಳ್ತಿದ್ರು. ಹೋಗುವಂತ ರೈಲು ಕೈ ಮಾಡಿ ತರಬದವರು, ನಿಂದಿಸಿದವರು ಅವರು. ಅಂತ ಪವಾರ ಶಕ್ತಿ ಸಿದ್ಧಲಿಂಗನ ಬಲ್ಯಕ್ಕಿತ್ತು. ಲಕ್ಷಾನ ಸಿದ್ಧಲಿಂಗ ಹುಟ್ಟಿ ಬರಬೇಕಾದ್ರೆ ಇದೇ ಕಲ್ಲೂರು ಸಿದ್ಧನ ಕೃಪಾ ಆಶೀರ್ವಾದ. ಹೌದು. ಹೌದು. ಇದೇ ಕಲ್ಲೂರು ಸಿದ್ಧ ಮೋಕ್ಷದ್ರ ಕೃಪಾ ಆಶೀರ್ವಾದದಿಂದನೇ ಲಕ್ಷಾನ ಸಿದ್ಧಲಿಂಗ ಮಹಾರಾಜ್ ಹುಟ್ಟಿ ಬಂದಾರ. ಆಗ ಮುಗುಳ್ಕೋಡಿ ಎಲ್ಲ ಮಹಾರಾಜರು ನೀ ಇನ್ನೊಂದು ಮದುವೆ ಆಗುವ ಅಂತ ಹೇಳಂತ ನೀ ಏನ್ ಹೇಳ್ತಿ ನೋಡಿ. ನಿನಗೆ ಯಾರು ಹೇಳಿದ್ರು? ಹೌದು ಬಿಡು. ಮದುವೆ ಆದ್ರೆ ಇದ್ರ ಅರ್ಥ ಏನಾಗ್ತದಂದ್ರ, ನೀ ಮದುವೆಯಾಗಿ ಪ್ರಪಂಚ ಮಾಡಿ ಬಂದ್ರನೇ ನಿನಗ ನಾನು ಲಿಂಗ ದೀಕ್ಷೆ ಮಾಡ್ತೀನಿ. ಸರಿದೆ? ನಿಮ್ಮ ಮಾತ ನಿಮ್ ಕೊಳ್ಳ ಕಟ್ಟುತ್ತೀನಿ. ಹೌದು. ಬೆಳ್ಳುಂಡಿಗೆ ಮಲ್ಕಾರ್ಸಿದ್ದ, ನಿಮ್ಮೂರು ಮಲ್ಕಾರ್ಸಿದ್ದ. ಹೌದು. ಹೌದಿಲ್ರಿ? ಹೇಳ್ರಿ ನೀವು. ಬೆಳ್ಳುಂಡಿಗೆ ಮಲ್ಕಾರ್ಸಿದ್ ಏನು? ಮುಮ್ಮೆಟ್ಟು ಗುಡ್ಡದಲ್ಲಿ ಅಮೋಕ್ಷದನ 4 ಮಂದಿ ಮಕ್ಕಳು. 4 ಮಂದಿಯಿಂದ 21 ಮಂದಿ, 21 ಮಂದಿಯಿಂದ 106 ಮಂದಿ. ಅರಿಕೆರೆ ಮುಮ್ಮೆಟ್ಟಿ ಗುಡ್ಡದಲ್ಲಿ, ಮೂರೂರು ಮುಂಗಡಿ ಮುಮ್ಮೆಟ್ಟಿ ಗುಡ್ಡದಲ್ಲಿ 21 ಮಂದಿ ಮಕ್ಕಳ ಮದುವೆ ಪ್ರಾರಂಭ ಮಾಡಿದ್ರು. ಮುತ್ಯ ಅಮೋಕ್ಷಿದ್ದ. ಹೌದು. 21 ಮಂದಿಯಲ್ಲಿ ಒಮ್ಮೆ ಮಲ್ಕಾರಿಸಿದ್ನ ಮೊದಲೇ ಮದುವೆ ಅಲ್ಲಂದು ಬಿಟ್ಟ. ಹೌದಿಲ್ರಿ? ಹೌದು. ನಾ ಮೊದಲೇ ಅಲ್ಲತ್ತಂದ. 20 ಮಂದಿ ಉಳಿದ್ರು. ಹೌದು. 20 ಮಂದಿ ಉಳಿದು ಎಲ್ಲರೂ ಏನು ಬಳಿ ಹಾಕಿದ್ರು. ಹೌದು. ಬಳಿ ಹಾಕಿ 21 ಮಂದಿ ಮೇಲೂ ನೀರು ಹಾಕಿದ್ರು. ಹೌದು. ನೀರು ಹಾಕಿ ಅರಿಶಿನ ಹಚ್ಚುವಂತ ಸಂದರ್ಭದಲ್ಲಿ ಬೆಳ್ಳನಿಗೆ ಮಲ್ಕಾರಿಸಿದ್ದ. ಆ ಅರಿಶಿನ ಹಚ್ಕೊಂಡು ಅರಿಶಿನ ಮೈಯಲ್ಲಿನೇ ಲಗ್ನ ಆಗುವಂತೆ ಓಡಿ ಬಂದು ಬಿಟ್ನಲ್ಲ. ಹೌದು. ಹೌದು. ಯಾಕ ಮತ್ತಿಲ್ಲಿ ಲಗ್ನ ಎಲ್ಲ ಲಿಂಗ ಸಿದ್ಧಲಿಂಗ ಲಗ್ನ ಆಗಿ ನೀ ಪ್ರಪಂಚ ಮಾಡಿ ಬಾ ಅಂತಂದ್ರ ಈ ಬೆಳ್ಳನಿಗೆ ಮಲ್ಕಾರಿಸಿದ್ನ ಆಗಿ ಬರ್ಬೇಕಾಗಿತ್ತಲ್ಲ. ಹೌದು. ಯಾಕೆ ಅದು ಅದ? ಯಾಕೆ ಕಕ್ಕ ಸುಮ್ನಿ? ನಾ ಎಲ್ಲ ಮಾಡ್ತೀನಿ, ನಾ ಜವಾಬ್ದಾರಿ ಇದೀನಿ. ಯಾಕ ಆಗಬೇಕಾಗಿತ್ತಲ್ಲ? ಸ್ವತಃ ಸ್ವಂತ ಮುಮ್ಮೆಟ್ಟಿ ಗುಡ್ಡದ ಅಪ್ಪ ಮೋಕ್ಷದ್ರು ಇದ್ರು ಗುರುವಾರಿ ಸೋಮಲಿಂಗಿದ್ದ. ಯಾಕಾಗ್ಲಿಲ್ಲ? ಯಾಕೆ ಓಡಿ ಬಂದ ಇಲ್ಲಿಗೆ? ಇದಕ್ಕ ಬೆಳ್ಳುಂಡಿಗೆ ಹಳ್ಳಿ ಹೆಣ್ಣು ತೆಗೆದಿದ್ರು. ಹೌದು. ಹಳ್ಳಿ ಹೆಣ್ಣು ತಗೊಂಡ್ ಬಂದಾರ. ಹೆಂಡತಿ ಬದಲಾಗ್ ಕೂತಾರ.
ಅರ್ಶಿನ ಹಚ್ಚಾರ. ತಾಳಿ ಕಟ್ಟುವಂತ ಸಂದರ್ಭದಲ್ಲಿ ಅರ್ಶಿನ ಮೈಯಲ್ಲಿ ಓಡಿ ಹೋಗಿ ಬೆಳ್ಳುಣಿಗೆ ಹಾಕುತ್ತನಲ್ಲ ಮಲ್ಕಾರ್ತಿದ್ದಾನ ಮದುವೆ ಅಲ್ಲಿ ಅಂತೇಳಿ. ಹೌದು ಸುಮ್ಮ ಹೋಗಕ್ಕ ನಾ ಎಲ್ಲ ನಂದು ಅದೇ ಜವಾಬ್ದಾರಿ ನಾ ಅದೇನು ನೀ ಸುಮ್ಮಿರು ನೀನು. ನಾನು ನೋಡು ನನ್ ನೇಮಿಸ್ಬಿಟ್ಟಾರ ಅಲ್ಲಿ ಬೆಳ್ಳುಂಡಿಗೆ ಮ್ಯಾಳವ ನೋಡು. ಬೆಳ್ಳುಂಡಿಗೆ ಮ್ಯಾಳಿಗೆ ಟಾಂಗ್ ಹೊಡೆಯತ್ತೇಳಿ ಇಂಗ್ಲೇಶ್ವರ ಅವ್ರು ನೇಮಿಸ್ಯಾರ. ಇಂಗ್ಲೇಶ್ವರ ಮ್ಯಾಳಿಗೆ ಟಾಂಗ್ ಹೊಡೆಯತ್ತ ಬೆಳ್ಳುಂಡಿಗೆ ಅವ್ರು ನೇಮಿಸ್ಯಾರ. ಹೌದು ಹೌದಿಲ್ರಿ? ನೀವು ತೂಕ ಮಾಡೋದು ಇಂಗ್ಲೇಶ್ವರ ಕಾಲ್ ಬೀಳಾದ ಉದ್ದಕ್ಕ ಉದ್ದ ಕಾಲ್ ಬೀಳಾನ ನನ್ ಮಾತು ಹಾರು ಹೋಗ್ಬಿಡ್ತಾವ. ನಾನು ಅದಕ್ಕೆ ಹೇಳಕತ್ತೀನಿ ಯಾಕಾಗಲಿಲ್ಲ? ಇವ್ರು ಬಿಡು, ಇವ್ರು ಬಿಟ್ಟು ಬಿಡು. ಅಮೋಘಸಿದ್ರು ತ್ರಿಕಾಲಜ್ಞಾನಿ ಅಮೋಘಸಿದ್ರು ಕೈಲಾಸದಲ್ಲಿ. ಹೌದು ಕೈಲಾಸದಲ್ಲಿ ಅಟ್ಟು ದಡ್ರು ನಾವು. ಕೈಲಾಸದಲ್ಲಿ ಗುರುಗೌರಿ ಸೋಮೇಶ್ವರನ ಭಕ್ತಿಯನ್ನು ಮಾಡ್ತಿದ್ರು. ಹೌದು ಎಲ್ಲ ಜಂಬೂ ದೀಪ ಸಿತಾರವನ್ನು ತಗೊಂಡು ಬಂದು ಸೋಮೇಶ್ವರನ ಭಕ್ತಿಯನ್ನು ಮಾಡ್ತಿದ್ರು. ಸ್ವತಃ ಸ್ವಂತ ನಿನ್ನ ಪ್ರಪಂಚದಲ್ಲಿ ಇರುವಂತ ಪಾರ್ವತಾ ದೇವಿಗೆ ಇದನ್ನು ದಕ್ಕಿಸ್ಕೊಳ್ಳೋದಾಗ್ಲಿಲ್ಲ. ಹೌದು ಅಮ್ಮ ನನ್ನ ಗಂಡ ಸೃಷ್ಟಿ ಮಾಲಕರು ನಾವು. ಆ ಪರಮಾತ್ಮ ಸೋಮೇಶ್ವರನು ಹೇಳ್ತಿ ನಾನು. ಹೌದು ನನ್ನ ನಿಮಿಷ ನಾನು ಮಾಡ್ಬೇಕು. ಅಮೋಘಸಿದ್ರನ್ನು ಬಿಡಿಸಿಬಿಡ್ಬೇಕು. ಹೌದು ಅಮೋಘಸಿದ್ರನ್ನು ಬಿಡಿಸಿಬಿಡ್ಬೇಕು. ಅವಾಗ ಅಲ್ಲಿರುವಂತ ಏನ್ರಿ ಮಾಡಿ ಬಿಡಿಸ್ಬೇಕು. ಪರಮಾತ್ಮ ಸೋಮೇಶ್ವರ ಅಮೋಘಸಿದ್ರ ಭಕ್ತಿಗೆ ಮೆಚ್ಚಿಬಿಟ್ಟಿದ್ದ. ಹೌದು ಹೌದು ಅವಾಗ ಏನ್ರ ಮಾಡಿ ಬಿಡಿಸ್ಬೇಕು ಅಂತ ತಿಳ್ಕೊಂಡು ಅಲ್ಲಿರುವಂತ ಬೂತಿನಲ್ಲಿರುವಂತ ಬೂತಿನ ಕರ್ದು ಹೇಳ್ತ ಏನಂತ ಏನ್ರಿ ಮಾಡಿ ಅಮೋಘಸಿದ್ದನ ಪೂಜಕ್ಕ ನೀನ್ ಬಂದು ತಗೊಂಬ. ಹೌದು ಅಲ್ಲಿ ಗಂಧರ್ವ ಲೋಕದಲ್ಲಿ. ಹೌದು ಗಂಧರ್ವ ಲೋಕದಲ್ಲಿ ಹೋಗಿ ಹೇಳ್ತಾಳ. ಅಲ್ಲಿ ಬಾಳ್ಕಾವತಿ ಗಂಧರ್ವ ಲೋಕದಲ್ಲಿ ಬಾಳ್ಕಾವತಿ ಹೇಳ್ತಾಳ ಏನ್ರಿ ಮಾಡಿ ನೀ ನರ್ತನ ಮಾಡಿ ಅಮೋಘಸಿದ್ದನ ಮನಸ್ಸವನ್ನ ಚಂಚಲ ಮಾಡಿಬಿಡು. ನಿನ್ನ ಕಡೆ ಹೆಣ್ಣಿನ ಕಡೆ ವಶ ಮಾಡ್ಕೋ. ವಿಶ್ವಾಮಿತ್ರನ ತಪ ಹೆಂಗ ಹಾಳಾಯ್ತು ಮೇಲಿಕೆ ದಶಿಂದ ವಿಶ್ವಾಮಿತ್ರನ ತಪ ಹೆಂಗ ಹಾಳಾಯ್ತು ಹಂಗ ಅಮೋಘಸಿದ್ದನ ತಪ ಹಾಳಾಡ್ಬೇಕು, ಭಕ್ತಿ ಹಾಳಾಡ್ಬೇಕು. ಹೌದು ಏನ್ರಿ ಮಾಡತ್ತಂದ ಕೂಡಲೇನೆ ಏನ್ ಅಮೋಘಸಿದ್ರು ಹೂ ಶೀತಾಳವನ್ನು ತಗೊಂಡು ಕೈಯಲ್ಲಿ ದುರುಡು ಹಿಡ್ಕೊಂಡು ಹೆಗಲಲ್ಲಿ ಕೊಡ ಹೊತ್ಕೊಂಡು ಶೀತಾಳ ಬಿಂದಿಗೆಯನ್ನು ಹೊತ್ಕೊಂಡು ಬಂದು ಬಿಟ್ರು. ಬರುವುದ್ರಾಗೆ ಬಾಳಕಾವತಿ ಒಂದು ಸೌನ ನರ್ತನ ಮಾಡ್ತಿರ್ತಾರ. ಈ ಜಗನ್ನಾಗಿ ಈ ಜಗತ್ತಿನಲ್ಲಿ ಬಾಳಕಾವತಿ ಅಂತ ಸುಂದರವಾದಂತ ಹೆಣ್ಣು ಯಾರೂ ಇಲ್ಲ. ನೋಡ್ತಿರ್ತಾರ ಪರಮಾತ್ಮ ಅಮೋಘಸಿದ್ರು ಬಾಳಕಾವತಿ ಕಡೆ ನೋಡ್ಲಿಲ್ಲ. ಒಂದು ಕ್ಷಣನೂ ನೋಡ್ಲಿಲ್ಲ. ಎಲ್ಲ ಮನಸ್ಸ ಎಲ್ಲ ದೇಹ ಗುರು ಸೋಮಲಿಂಗನಿಗೆ ಪಾದಿಗೆ ಅರ್ಪಣೆ ಮಾಡಿಬಿಟ್ಟಿದ್ದ. ಹೌದು ಎಲ್ಲ ಮನಸ್ಸು ಎಲ್ಲ ಅಲ್ಲೇ ದೇಹನೂ ಅಲ್ಲೇ ಎಲ್ಲ ಅವನ ಪಾದಿಗೆ ಅರ್ಪಣೆ ಮಾಡಿದ್ದ. ಹೌದು ಎಲ್ಲ ಮಾಡಿದ ಕೂಡಲೇನೆ ಮುಂದ್ ಹಂಗೆ ಸಾಗಿ ಹೋಗೋದ್ರಾಗೆ ಆ ಒಳಗ ಹೋಗಿ ಅಲ್ಲಿ ಹೋಗಿ ಸೋಮೇಶ್ವರ ಗದಿಗೆ ಹೋಗಿ ಇನ್ನು ಪೂಜೆ ಪುನಸ್ಕಾರ ಮಾಡ್ಬೇಕಂತ ಒಳಗೆ ಹೋಗ್ತಿದ್ದ. ಏನು ನಿಂತಿದ್ದ ನೋಡಿ ಭೂತ. ಇವನು ಕೈಯಲ್ಲಿ ಟಣಪಿಲಿ ಡುಬ್ಬದಾಗ ಅಮೋಘಸಿದ ಹೇರೇ ಹೇಳ್ದ ಪೂಜೆ ಭಂಗ ಮಾಡಬೇಕು ಹೊತ್ತು ಹೇರ್ದ ಹೊಡೆದ. ಪುಣ್ಯಾತ್ಮ ಪವಾಡ ಪುರುಷ ಸಿದ್ಧಿ ಪುರುಷ ಹೊಳ್ಳಿ ನೋಡ್ಲಿಲ್ಲ. ಹೋಗಿ ಗುರು ಸೋಮೇಶ್ವರನ ಪೂಜೆಯನ್ನು ಮುಗಿಸ್ಕೊಂಡು ಹೊಳ್ಳಿ ಬರೋ ಮುಂದ ಭೂತ ಕೇಳ್ತದಪ್ಪ ನಾನು ಎಂತ ಟೊಣಪಿಗೆ ಇಡೀ ಬ್ರಹ್ಮಾಂಡ ನಡುಗ್ತಾವ. ಹೌದು ನನ್ನ ಒಂದು ಏಟು ಟೊಣಪಿಗೆ ಇಡೀ ಬ್ರಹ್ಮಾಂಡ ನಡುಗ್ತಾವ. ನೀನು ಏಟಿನ ಮ್ಯಾಗ ಏಟ್ ಹಾಕಿದ್ರು ನೋಡ್ಲಿಲ್ಲ, ನನ್ನ ಕಡೆ ತಿರುಗಿ ನೋಡ್ಲಿಲ್ಲಲ್ಲ. ಎಂತ ಶಕ್ತಿ ಪುಣ್ಯಾತ್ಮ ನಂದು ಸರ್ವತ ತಪ್ಪಾಗ್ಯದ ಅಂತ ಹೇಳಿ ಅಮೋಘಸಿದನ ಪಾದಿಗೆ ಬಿದ್ದಾಗ ಅಮೋಘಸಿದ್ರು ಭೂತನ ಮ್ಯಾಗ ಹಸ್ತ ಇಟ್ಟು ಭೂತ ನೀನು ಯಾವಾಗ ನನಗೆ ಶರಣಾಗಿ ನನ್ನ ಪಾದದ ಮ್ಯಾಗ ಬಿದ್ದಿ ಅಂದ್ರ ನಾನು ಧರಣಿ ಮಂಡಲಕ್ಕೆ ಹೋಗೀನಿ. ಹೌದು ಭೂಮಿಗೆ ಇಳಿಯವದೀನಿ. ಭೂಮಿಗೆ ಇಳಿಯುವಂತ
ಸಂದರ್ಭದಲ್ಲಿ ನಿನ್ನ ಕರ್ಕೊಂಡು ಹೋಗ್ತೀನಿ, ಭೂತ ಹೋಗಿ ಭೂಮಿ ಮ್ಯಾಲ ಭೂತಾಳಿ ಸಿದ್ಧ ಅಂತೇಳಿ ನಾಮಕರಣ ಮಾಡ್ತೀನಿ ಅಂತೇಳಿ ಮಾತು ಕೊಟ್ಟಿದ್ದ. ಅದಕ್ಕೆ ಭೂತಾಳಿ ಸಿದ್ಧ ಇಲ್ಲಿ ಬಂದು ಭೂತ ಹೋಗಿ ಭೂತಾಳಿ ಸಿದ್ಧ ಅದ. ಹೌದು ಹೌದು. ಇನ್ನು ಬಾಳಕಾವತಿ, ಬಾಳಕಾವತಿ ನಾ ಎಂತ ಸೌಂದರ್ಯ ಹೆಣ್ಣ ನನ್ನ ನೋಡಿದವ್ರು ಯಾರು ಎಲ್ಲರೂ ಇಷ್ಟಪಡ್ತಾರ. ಹೌದು, ಖರೆ ಪುಣ್ಯಾತ್ಮ ನೀ ನನ್ನ ಕಡೆ ನೆದರ್ ಹಾಕ್ಲಿಲ್ಲ. ಎಂತ ಮನಸ್ಸ ಅಟ್ ಅಂದ ಕೂಡ್ಲೇನೆ ಅಡ್ಡ ಬಿದ್ದ ಕೂಡಲೇ ಯಾವಾಗ ನನ್ನ ಮ್ಯಾಗ ನಿನ್ನ ಮನಸ್ಸಾಗ್ಯದಂದ್ರ ನಾ ಧರ್ಮಿ ಹೋಗಿ ಇಳಿಯೋದೀನಿ. ನಾ ಇಳಿತೀನಿ ನೋಡು, ನನ್ನ ಕೂನ್ ಹಿಡಿಬೇಕು. ಹೌದು, ನಾನು ನೀ ಕೂನ್ ಹಿಡಿದಂದ್ರ ನಿನ್ನ ಭೂಮಿ ಮೇಲೆ ನಾನು ತಾಳಿ ಕಟ್ಟಿ ಮದುವೆ ಆಗ್ತೀನಿ. ಕೂನ್ ಹಿಡಿಲಿಲ್ಲ ಅಂದ್ರ ನನ್ನ ಬೆತ್ತದ ಕೂಡ ಮದುವೆ ಮಾಡ್ತೀನಿ ಅಂತೇಳಿ ಅಮ್ಮೋಗಿಸಿದ್ರು. ಈ ಭೂಮಿ ಮೇಲೆ ಬಾಳಕಾವತಿ ಕೂನ ಬಾಳಕಾವತಿನೇ ಪದ್ಮಾವತಿಯಾಗಿ ನಡಟ್ಟಿ ನಾಗರಾಜಗೌಡ್ರ ಮನೆಯಲ್ಲಿ ಪದ್ಮಾವತಿಯಾಗಿ ಹುಟ್ಟಿ ಬಂದ್ರು ಕೂಡ ಅಮ್ಮೋಗಿಸಿದ್ರು. ಕೂನ್ ಹಿಡಿಲಾರ್ಕಾಗಿ ಭೂತಾಳಿಸಿದ್ರ ಕೈಯಲ್ಲಿ ಬೆತ್ತ ಕೊಟ್ಟು ಬೆತ್ತದ ಕೂಡ ಮದುವೆ ಆಗ್ತದ. ಹೌದು, ಯಾ ಪ್ರಪಂಚ ಮಾಡ್ಯಾರ ಹೇಳ್ರಿ? ಹೌದು, ಮಾಡ್ಯಾರೇನ್ರಿ ಅಣ್ಣ? ಪ್ರಪಂಚ ಮಾಡಿದ್ರು ಎಲ್ಲಾನು ಅವ್ರಿಗೆ ಮಾತು ಕೊಟ್ಟವ್ರು ಅಡ್ಡ ಬಿದ್ದು ಏನು ಕೇಳಿ ಕಾಲು ಮೇಲೆ ಬಿದ್ದು ಕೇಳಿದ ಕೂಡೇನೆ ಎಲ್ಲಾನು ಅವ್ರಿಗೆ ಮಾತಿಗೆ ಅವ್ರಿಗೆ ಏನ್ ಮಾಡ್ಬೇಕದನ್ನ ಎಲ್ಲಾನು ಕೊಟ್ಟು ತನ್ನ ಕಾವಿ ಬಟ್ಟಿಗೆ ಕಪ್ಪು ಚುಕ್ಕಿ ಬರಬಾರದು, ನನ್ನ ಪಾರಮಾತ್ಮಕ ಚುಕ್ಕಿ ಬರಬಾರದು ಅಂತೇಳಿ ಸಾಧು ಅಮ್ಮೋಗ ಸಿದ್ಧ ಆದ್ರು. ಹೌದು ಹೌದು, ನೀವೇ ಹೇಳಿರಲ್ಲ ಸಾಧು ಅಮ್ಮೋಗಿಸಿದ್ರು, ನಾಡುಗೌಡ ಅಮ್ಮೋಗಿಸಿದ್ರು. ಹೌದು, ಗೌಡ್ರು ಹೆಂಗ್ ಸಾಧುರು ಇದ್ದವ್ರು ಗೌಡ್ರು ಹೆಂಗ್ ಆಗ್ತಾರ? ಆಗಾಕ ಬರುದಿಲ್ಲ. ಇಲ್ಲಿ ಮಕ್ಕಳಾಪುರಕ್ಕೆ ಬಂದ ಒಬ್ಬ ಯಾವ ಸಾಧು ಬಂದ ತಿಳ್ಕೋರಿ. ಇಲ್ಲಿ ಯಾವ ಕ್ಯಾವಿ ತೊಡ್ಬಂದು ಇಲ್ಲಿ ಮಕ್ಕಳಾಪುರಕ್ಕೆ ಬಂದಕ್ಕೆ ಹಿಂದಿ ಮಕ್ಕಳಾಪುರ ಗೌಡ್ಕಿ ನನಗೆ ಬೇಕಂದ್ರೆ ಕೊಡ್ತೀರಿ ಅನ್ರಿ? ಮಗನ ಸಾಧು ಬೇಕಂದ್ರೆ ಊರಾಗ ಮಕ್ಕನಾಪುರ್ನಲ್ಲಿ ಎಲ್ಲಾ ಮನೆಗಳಿಗೆ ಹಚ್ಚಾಬೇಡ. ಎಲ್ಲಿ ಊರು ಹೊರಗಾಗಿ ನೋಡು ಅಲ್ಲಿ ಕೊಂಪಿ ಹಾಕ್. ಹೌದು, ಕೊಂಪಿ ಹಾಕಿರು ಅಂತೇಳಿ ಎಲ್ಲಾ ಪದ್ಧತಿ ಹಿಂಗದ. ಅದೇ ಏನು